ಮಕ್ಕಳೇ, ನೀವೇನಾದರೂ ಈ ಪರೀಕ್ಷೆನ ಇನ್ನೂ ಬರೆದಿಲ್ಲ ಅಂದರೆ ಈ ಪರೀಕ್ಷೆಗೆ ಬೇಕಾದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಮೊದಲು ಪರೀಕ್ಷೆಯನ್ನು ಅಟೆಂಡ್ ಮಾಡಿ, ತದನಂತರ ಈ ವಿಡಿಯೋ ನೋಡಿ. ಗುಡ್ ಈವ್ನಿಂಗ್ ಎಲ್ಲರಿಗೂ. ಇವತ್ತಿನ ಟೆಸ್ಟ್ ಚೆನ್ನಾಗಿದೆ, ಫ್ಯಾಂಟಾಸ್ಟಿಕ್. ಕಿರುಪರೀಕ್ಷೆ 4, ಭಾಷೆಯ ಕಿರುಪರೀಕ್ಷೆ 4ರ ವಿವರಣೆ ನೋಡೋಣ. ಮೊದಲನೇ ಗದ್ಯ ಭಾಗ ಈ ರೀತಿ ಇತ್ತು ಮಕ್ಕಳೇ. ಮೆದುಳು ತಿನ್ನುವ ಅಮೀಬಾ, ಇದನ್ನು ನೆಗ್ಲೇರಿಯಾ ಫೌಲೆರಿ ಎಂದೂ ಕರೆಯುತ್ತಾರೆ. ಇದು ಬೆಚ್ಚಗಿನ ತಾಜಾ ನೀರಿನಲ್ಲಿ ಕಂಡುಬರುವ ಒಂದು ಸಣ್ಣ ಜೀವಿಯಾಗಿದೆ. ಸಣ್ಣ ಜೀವಿಗಳನ್ನು ವಿಜ್ಞಾನದಲ್ಲಿ ನಾವೇನಂತೀವಿ ಅಂದರೆ ಸೂಕ್ಷ್ಮ ಜೀವಿಗಳಂತಲೂ ಕರಿತೀವಿ. ಸೂಕ್ಷ್ಮ ಜೀವಿಗಳು, ಸಣ್ಣ ಜೀವಿಗಳು, ಕಣ್ಣಿಗೆ ಕಾಣೋದಿಲ್ಲ. ಅದನ್ನು ಯಾವ ಸ್ಕೋಪಲ್ಲಿ ಇಟ್ಟು ನೋಡಬೇಕಾಗತ್ತೆ? ಮೈಕ್ರೋಸ್ಕೋಪಲ್ಲಿ ಇಟ್ಟು ನೋಡಬೇಕಾಗ್ತದೆ. ಇದು ನೆಗ್ಲೇರಿಯಾ ಫೌಲೆರಿ. ಇದು ಮೂಗಿನ ಮೂಲಕ ಮಾನವ ದೇಹವನ್ನು ಪ್ರವೇಶಿಸುತ್ತದೆ ಮತ್ತು ಮೆದುಳಿಗೆ ಚಲಿಸುತ್ತದೆ. ಇದು ಅಪರೂಪ, ಆದರೆ ಮಾರಣಾಂತಿಕ ಸೋಂಕನ್ನು ಉಂಟು ಮಾಡುತ್ತದೆ. ಎಲ್ಲೆಂದಲ್ಲಿ ಕಂಡು ಬರೋದಿಲ್ಲ. ಇದು ಅಪರೂಪದಲ್ಲಿ ಅಪರೂಪ ರೋಗ ಇದು. ಆದರೆ ಒಂದು ಸರಿ ಬಂದುಬಿಡ್ತಪ್ಪ ಅಂದರೆ ಎಂತಹ ಸೋಂಕನ್ನು ಉಂಟು ಮಾಡ್ತದೆ? ಮಾರಣಾಂತಿಕ ಅಂದರೆ ಸಾವನ್ನು ತಂದು ಒಡ್ಡುವಂತಹ ಸೋಂಕಿದು. ರೋಗ ಲಕ್ಷಣಗಳಲ್ಲಿ ತಲೆನೋವು, ಜ್ವರ ಮತ್ತು ವಾಕರಿಕೆ ಸೇರಿವೆ. ಸುರಕ್ಷಿತವಾಗಿರಲು ಬೆಚ್ಚಗಿನ ತಾಜಾ ನೀರಿನಲ್ಲಿ ಈಜುವುದು ತಪ್ಪಿಸುವುದು ಮುಖ್ಯವಾಗಿದೆ. ನೀವು ಈಜಲು ಆಗಾಗ ಹೋಗುತ್ತಿದ್ದರೆ ಯಾವಾಗಲೂ ಮೂಗಿನ ಕ್ಲಿಪ್ಗಳನ್ನು ಬಳಸಿ ಅಂತ ಹೇಳಿದ್ದಾರೆ. ನೀವು ನೋಡಿರ್ಲಿಕ್ಕಿಲ್ಲ, ಮೂಗಿ ಕ್ಲಿಪ್ ಬರ್ತವೆ. ಈಜಾಡಕ್ಕೆ ಹೋದಾಗ ಮೂಗಿಗೂ ಸಹ ಕ್ಲಿಪ್ ಹಾಕ್ಬೋದು. ಆ ಥರ ನೀವು ಮೂಗೊಳಗೆ ನೀರು ಹೋಗ್ದಂಗೆ ಇರಲಿ ಅಂತ ಕ್ಲಿಪ್ ಹಾಕ್ತಾರೆ ಕೆಲವರು. ಸೊ ನೋಡಿರಿ, ಈ ನೀರಲ್ಲಿ ಈ ಥರ ನೆಗ್ಲೇರಿಯಾ ಫೌಲೆರಿ ಇರ್ತದೆ, ಅಮೀಬಾ. ಆ ಅಮೀಬಾ ನಿಮ್ಮ ಮೂಗಿನ ಮೂಲಕ ಹೋಗ್ಬಿಟ್ಟು ಮೆದುಳಿಗೆ ಸೇರಿಬಿಡುತ್ತವೆ. ಭಾಳ ಡೇಂಜರಸ್ ಒಂದು ಅಮೀಬಾ ಇದು. ಪ್ರಶ್ನೆ ಮೊದಲನೇದೇನಿತ್ತಪ್ಪ? ಮೆದುಳು ತಿನ್ನುವ ಅಮೀಬಾವನ್ನು ಏನೆಂದು ಕರೆಯುತ್ತಾರೆ? ನೆಗ್ಲೇರಿಯಾ ಫೌಲೆರಿ ಎಂದೂ ಕರೆಯುತ್ತಾರೆ ಅಂತ ಮೊದಲನೇ ಲೈನಲ್ಲೇ ಇದೆ. ಆಪ್ಷನ್ ಯಾವುದಾಗ್ತದೆ ಇದಕ್ಕೆ? ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ನೆಗ್ಲೇರಿಯಾ ಫೌಲೆರಿ ಮೈಕ್ರೋಸ್ಕೋಪ್ ಕೆಳಗೆ ಈ ಥರ ಕಾಣ್ತದೆ ನೋಡಿರಿ. ನೆಗ್ಲೇರಿಯಾ ಫೌಲೆರಿ ನೋಡಲಿಕ್ಕೆ ಈ ರೀತಿ ಕಾಣ್ತದೆ. ಮೆದುಳು ತಿನ್ನುವ ಅಮೀಬಾ ಯಾವ ರೋಗ ಲಕ್ಷಣಗಳನ್ನು ಉಂಟು ಮಾಡುತ್ತದೆ? ತಲೆನೋವು, ಜ್ವರ ಮತ್ತು ವಾಕರಿಕೆ. ಎಲ್ಲಿದೆಯಪ್ಪ ಇದು? ತಲೆನೋವು, ಜ್ವರ ಮತ್ತು ವಾಕರಿಕೆ ಇವುಗಳನ್ನು ಉಂಟು ಮಾಡ್ತದೆ. ಕರೆಕ್ಟಾ? ಇಲ್ಲಿಂದ ಸೀದಾ ನಿಮ್ಮ ಮೂಗು ಮೂಲಕ ಹೋಗ್ಬಿಟ್ಟು ತಲೆಗೆ ಸೇರಿಬಿಡುತ್ತದು. ಅಲ್ಲಿ ಹೋಗ್ಬಿಟ್ಟು ನಿಮ್ಮ ತಲೆನ ತಿನ್ಲಿಕ್ಕೆ ಶುರು ಮಾಡಿಬಿಡ್ತದೆ. ಸಹಜವಾಗಿ ಅದು ತಿನ್ನೋದಿಲ್ಲ, ಬಟ್ ಅದೊಂದು ಕೆಮಿಕಲ್ ಬಿಡುತ್ತೆ. ಆ ಕೆಮಿಕಲ್ಲಿಂದ ಮೆದುಳು ಕೊಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮೆದುಳು ತಿನ್ನುವ ಅಮೀಬಾ ಮಾನವನ ದೇಹದಲ್ಲಿ ಹೇಗೆ ಪ್ರವೇಶಿಸುತ್ತದೆ? ಮೂಗಿನ ಮೂಲಕ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಮೂಗಿನ ಮೂಲಕ ಮಾನವನ ದೇಹವನ್ನು ಪ್ರವೇಶಿಸುತ್ತದೆ. ಇದು ಕೇರಳದಲ್ಲಿ ಬಂದಿದೆ ಮಕ್ಕಳೇ. ಕೇರಳದಲ್ಲಿ ರೋಗ ಬಂದಿದೆ. 3 ಜನಕ್ಕೆ ಇದಾಗಿದೆ, ಸತ್ತೋಗಿದ್ದಾರೆ. ಅರ್ಥ ಆಯ್ತಾ? ಮೊದಲೆಲ್ಲ ಅಮೇರಿಕದಲ್ಲಿ ಕೇಳಿಬರ್ತಿತ್ತು ಈ ರೀತಿ ರೋಗಗಳು. ಈಗ ಸದ್ಯದಲ್ಲಿ ಕೇರಳದಲ್ಲೂ ಬಂದಿದೆ. ಮೆದುಳು ತಿನ್ನುವ ಅಮೀಬಾ ನಿರೋಧಿಸಲು ಯಾವ ಪ್ರಕ್ರಿಯೆ ಮುಖ್ಯವಾಗಿದೆ? ಆಪ್ಷನ್ ಡಿ, ಮೂಗಿನಲ್ಲಿ ಕ್ಲಿಪ್ಗಳನ್ನು ಬಳಸುವುದು. ಏನಂತ ಹೇಳಿದ್ದಾರೆ? ಯಾವಾಗಲೂ ಮೂಗಿನ ಕ್ಲಿಪ್ಗಳನ್ನು ಬಳಸಿ ಅಂತಲೂ ಹೇಳಿದ್ದಾರೆ. ಹೌದಲ್ವಾ? ಮೂಗಿನ ಕ್ಲಿಪ್ಗಳು ಈ ಥರ ಅದಾವೆ ನೋಡ್ರಿ. ಈ ಥರ ಕ್ಲಿಪ್ಗಳು ಬರ್ತವೆ, ಹಿಂಗೆ ಮೂಗಿಗೆ ಹಾಕ್ಕೊಬೋದು ನೀವು ಈಜಾಡಕ್ಕೆ ಹೋದಾಗ. ಸರಿನಾ? ಎರಡನೇ ಗದ್ದೆ. ಇನ್ನೊಂದು ಪ್ರಶ್ನೆ ಇದೆಯಾ? ಮೆದುಳು ತಿನ್ನುವ ಅಮೀಬಾ ಗಾಳಿಯ ಮೂಲಕ ಸೋಂಕನ್ನು ಉಂಟು ಮಾಡಬಹುದೇ? ಗಾಳಿಯ ಮೂಲಕ ಸೋಂಕನ್ನು ಉಂಟು ಮಾಡುತ್ತಾ? ಯಾವುದರ ಮಾಧ್ಯಮದಲ್ಲಿ ಸೋಂಕನ್ನು ಉಂಟು ಮಾಡುತ್ತದು? ನೀರಿನ ಮೂಲಕ. ಹೌದು ತಾನೇ? ಇಲ್ಲವೇ ಇಲ್ಲ. ಆಪ್ಷನ್ ಬಿ. ಅದು ನೀರಲ್ಲಿ ಹೋದಾಗ ಮಾತ್ರ ಸೋಂಕು ಉಂಟು ಮಾಡ್ತದೆ, ಗಾಳಿಯಲ್ಲಿ ಬರೋದಿಲ್ಲ ಅದು. ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗ್ಬೋದ್ರಾ? ಚಲೋ. ಮತ್ತೊಂದು ರೋಗ ಕರ್ನಾಟಕದಲ್ಲಿರೋರು ಎಲ್ಲರೂ ಸಹ ಗಾಬರಿ ಪಡ್ತಾ ಇದ್ದಾರೆ ಇವಾಗ. ಮಳೆಗಾಲ ಬೇರೆ, ನೀರು ಎಲ್ಲೆಲ್ಲಿ ಬೇಕಲ್ಲಿ ನಿಲ್ತದೆ. ಸೊಳ್ಳೆಗಳು ಯಥೇಚ್ಛವಾಗಿ ಮತ್ತೆ ಹುಟ್ಟಿ ಬರ್ತದವೆ. ಡೆಂಗ್ಯೂ ವೈರಸ್ ಅದರೊಳಗಿರ್ತದೆ. ಅದು ಬಂದು ನಿಮ್ಮನ್ನು ಕಡಿತದೆ. ವೈರಸ್ ನಿಮ್ಮ ಶರೀರದೊಳಗೆ ಬಿಟ್ಟು ಹೋಗ್ಬಿಡುತ್ತೆ. ಆ ವೈರಸ್ ಹೊಂದಿದ್ದು 2, 4, 8, 16, 32 ಆ ಥರ ಮಲ್ಟಿಪ್ಲೈ ಆಗ್ತಾ ಹೋಗ್ತದೆ. ಬೆಳೀತಾ ಹೋಗಿ ಶರೀರ ತುಂಬ ಹೋಗ್ಬಿಟ್ಟು ನಿಮಗೆ ನಿಧಾನವಾಗಿ ಒಂದೊಂದೇ ರೋಗ ಲಕ್ಷಣಗಳು ಕಾಣಲಿಕ್ಕೆ ಶುರುವಾಗ್ತವೆ. ಕೊನೆಗೆ ಸಾವು ಸಹ ಬರ್ತದೆ. ಭಾಳಷ್ಟು ಜನ ಡೆಂಗ್ಯೂದಿಂದ ಸತ್ತ ಪ್ರಕರಣಗಳು ಸಹ ಇದ್ದಾವೆ. ಹೌದು,
ಸೂಕ್ತ ಸಮಯದಲ್ಲಿ ರೋಗ ಲಕ್ಷಣಗಳು ಕಂಡಾಗ ತಕ್ಷಣವೇ ನೀವು ಚಿಕಿತ್ಸೆ ಪಡೆಯಲಿದ್ರೆ ಸಾವು ಸಹ ಕಟ್ಟಿಟ್ಟು ಬುತ್ತಿ. ಇದು ಅಷ್ಟು ಇಂಪಾರ್ಟೆಂಟ್ ಇದೆ ತಿಳ್ಕೊಳೋದು ಇದ್ರ ಬಗ್ಗೆ. ಬನ್ನಿ ಗದ್ದೆ ಭಾಗದಲ್ಲಿ ಬಂದಿದೆ ನೋಡೋಣ. ಡೆಂಗ್ಯೂ ಎಂಬುದು ಸೊಳ್ಳೆಗಳಿಂದ ಹರಡುವ ಡೆಂಗ್ಯೂ ವೈರಸ್ನಿಂದ ಉಂಟಾಗುವ ರೋಗವಾಗಿದೆ. ಆ ವೈರಸ್ ಹೆಸರೇನು? ಡೆಂಗ್ಯೂ. ರೋಗದ ಹೆಸರು? ಫ್ಯಾಂಟಾಸ್ಟಿಕ್. ಇದು ಬೆಚ್ಚಗಿನ ಉಷ್ಣವಲಯದ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿದೆ. ಎಲ್ಲಿ ಬೆಚ್ಚಗೆ ಉಷ್ಣವಲಯಗಳು ಅಂತ ಇರ್ತವೆ, ಭೂಗೋಳಶಾಸ್ತ್ರದಲ್ಲಿ ಉಷ್ಣವಲಯಗಳು ಅಂತ ಬರ್ತವೆ. ಉಷ್ಣವಲಯಗಳು ತೋರಿಸ್ತೀನಿ ಆಮೇಲೆ ಎಲ್ಲಿದೆ ಅಂತ. ಅಲ್ಲಿ ಹೆಚ್ಚಾಗಿ ಸಾಮಾನ್ಯವಾಗಿ ಕಂಡುಬರ್ತದೆ. ಡೆಂಗ್ಯೂನ ರೋಗ ಲಕ್ಷಣಗಳಲ್ಲಿ ಹೆಚ್ಚಿನ ಜ್ವರ, ತೀವ್ರ ತಲೆನೋವು, ಕಣ್ಣುಗಳ ಹಿಂಭಾಗದ ನೋವು. ಕಣ್ಣುಗಳ ಹಿಂಭಾಗದಲ್ಲಿ ನೋವು ಬರ್ತದೆ. ಈಗ ಆ ಕಡೆ ಈ ಕಡೆ ಕಣ್ಣು ಅಲ್ಲಾಡಿಸಿದ್ರೆ ನಿಮಗೆ ನೋವು ಕಾಣ್ತದೆ ಕಣ್ಣುಗಳ ಹಿಂಭಾಗದಲ್ಲಿ. ಮತ್ತು ಕೀಲು ನೋವು ಸೇರಿವೆ. ಕೀಲು ನೋವುಗಳು ಎರಡು ಮೂಳೆಗಳು ಕೂಡ್ತದಲ್ಲ, ಅದಕ್ಕೆ ಏನಂತೀವಿ ನಾವು? ಕೀಲು ಅಂತೀವಿ. ಅದಕ್ಕೆ ಎರಡು ಮೂಳೆ ಕೂಡುವ ಜಾಗಕ್ಕೆ ಏನಂತೇವೆ? ಕೀಲು ನೋವುಗಳು ಸಹ ಸೇರಿವೆ. ಸೊಳ್ಳೆ ಪರದೆಗಳು ಮತ್ತು ಸ್ಪ್ರೇಗಳನ್ನು ಬಳಸುವ ಮೂಲಕ ಸೊಳ್ಳೆಗಳನ್ನು ದೂರವಿಡುವುದು ಮುಖ್ಯವಾಗಿದೆ. ಸೊಳ್ಳೆಗಳಿಂದ ದೂರ ಇರಬೇಕಂದ್ರೆ ಸೊಳ್ಳೆ ಪರದೆ ಬಳಸಬೇಕು. ಇಲ್ಲ ಸ್ಪ್ರೇವನ್ನು ಬಂದಿದ್ದಾವೆ ಇವಾಗ. ಕಾಯಿಲು ಬರ್ತದೆ, ಸೊಳ್ಳೆ ಬತ್ತಿ ಕಾಯಿಲ್, ಅದನ್ನು ಸಹ ಹಚ್ಬೋದು. ಉದ್ದನೆಯ ತೋಳಿನ ಬಟ್ಟೆಗಳನ್ನು ಧರಿಸುವುದು ಸೊಳ್ಳೆ ಕಡಿತದಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ. ಪೂರ್ತಿ ತೋಳು ಹಾಕೊಬೇಕು ಬಟ್ಟೆಗಳನ್ನು. ಅವೇನು ಮಾಡ್ತವೆ? ಸೊಳ್ಳೆ ಕಡಿಲಿಕ್ಕೆ ಅವಕಾಶ ಕೊಡೋದಿಲ್ಲ. ಡೆಂಗ್ಯೂನಿಂದ ಸುರಕ್ಷಿತವಾಗಿರಬೇಕಾದರೆ ನಿಮ್ಮ ಸುತ್ತಮುತ್ತಲಿನ ಪ್ರದೇಶಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಮತ್ತು ಸೊಳ್ಳೆ ಪೀಡಿತ ಪ್ರದೇಶಗಳನ್ನು ನಾಶಪಡಿಸಬೇಕು. ನೀರು ನಿಂತಲ್ಲೆಲ್ಲ ಸೊಳ್ಳೆ ಬರ್ತದೆ, ಎಲ್ಲೂ ನೀರು ನಿಲ್ಲದೆ ಇರೋ ರೀತಿ ನೋಡ್ಕೊಂಬಿಡ್ಬೇಕು. ನೀರು ಯಾವಾಗಲೂ ಹರಿತಾ ಇರಬೇಕು. ನಿಮ್ಮ ಸುತ್ತಮುತ್ತಲು ಎಲ್ಲೂ ನೀರು ನಿಲ್ಲಬಾರ್ದು, ಆ ರೀತಿ ನೋಡಿಕೊಂಡ್ರೆ ಸಾಕು. ನೋಡಿ, ಡೆಂಗ್ಯೂಗೆ ಯಾವ್ಯಾವ ರೀತಿ ಇದಿದ್ದಾವೆ ರೋಗ ಲಕ್ಷಣಗಳು ಎಷ್ಟೊಂದಿದ್ದಾವೆ. ಮೊದಲನೇ ಪ್ರಶ್ನೆ ಏನಿತ್ತು ಮಕ್ಕಳೇ? ಡೆಂಗ್ಯೂ ರೋಗವು ಯಾವ ವೈರಸ್ನಿಂದ ಹರಡುವ ರೋಗ? ಡೆಂಗ್ಯೂ. ಆಪ್ಷನ್ ಸಿ. ಆ ವೈರಸ್ಸು ಸೊಳ್ಳೆ ಒಳಗಿರ್ತದೆ ಮಕ್ಕಳೇ. ಸೊಳ್ಳೆ ಹೊಟ್ಟೆಯೊಳಗಿರ್ತದೋ, ಯಾವಾಗ ನಿಮಗೆ ಕಚ್ಚುತ್ತೆ ಅದು ನಿಮ್ಮ ಶರೀರದೊಳಗೆ ಸೇರಿಸ್ಬಿಡುತ್ತೆ. ಆ ಶರೀರದೊಳಗೆ ಹೋದ್ಮೇಲೆ ವೈರಸ್ ಇನ್ನೂ ಹರಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತೊಂದು ಸೊಳ್ಳೆ ಬರುತ್ತೆ. ಅದರೊಳಗೆ ವೈರಸ್ ಇರೋದಿಲ್ಲ, ಅದು ನಿಮ್ಮ ರಕ್ತ ಕುಡಿಯೋಕ್ಕೆ ಬರುತ್ತೆ. ನಿಮ್ಮ ಶರೀರದಲ್ಲಿ ವೈರಸ್ ಇದೆ, ಈಗ ರಕ್ತದಲ್ಲಿ ವೈರಸ್ ಇದೆ, ಅದು ಮತ್ತೆ ತಗೊಳುತ್ತೆ ವೈರಸ್ನ. ಮತ್ತೊಬ್ರಿಗೆ ತೊಗೊಂಡಾಗ ಮತ್ತೆ ಕಚ್ಚುತ್ತದು, ಅಲ್ಲೋಗಿ ವೈರಸ್ ಬಿಡುತ್ತೆ ಮತ್ತದು. ಹೀಗೆ ಒಬ್ಬರಿಂದ ಒಬ್ಬರಿಗೆ ಮನುಷ್ಯರಲ್ಲೂ ಹರಡುತ್ತೆ, ಸೊಳ್ಳೆಗಳಲ್ಲೂ ಹರಡುತ್ತೆ ಡೆಂಗ್ಯೂ ವೈರಸ್. ಅದಕ್ಕೆ ತಡೆಯೋದು ಭಾಳ ಮುಖ್ಯ ಆಗ್ತದೆ ಮಕ್ಕಳೇ. ಡೆಂಗ್ಯೂ ರೋಗ ಲಕ್ಷಣಗಳಲ್ಲಿ ಯಾವುದು ಸಾಮಾನ್ಯವಾಗಿ ಕಾಣಸಿಗುತ್ತದೆ? ತೀವ್ರ ತಲೆನೋವು. ಸರಿನಾ ಮಕ್ಕಳೇ? ಆಪ್ಷನ್ ಎ, ತೀವ್ರ ತಲೆನೋವು. ಇದು ಹೆಚ್ಚಾಗಿ ಕಾಣಸಿಗ್ತದೆ, ಹೌದಲ್ವಾ? ಎಸ್ ಆರ್ ನೋ? ಇದು ಬರ್ದಿದ್ದೀವಾ ಇಲ್ಲಿ ನಾವು? ಎಲ್ಲಿ ಬರ್ದಿದ್ದೇವೆ? ತೀವ್ರ ತಲೆನೋವು ಇದೆ ಅಲ್ವಾ? ಗದ್ದೆ ಭಾಗದಲ್ಲೇ ಇದೆ, ಹುಡುಕಿ ತೆಗಿಬೇಕಿತ್ತು ಅಷ್ಟೇ ನೀವು. ನೋಡಿರಿ, ಯಾವ್ಯಾವ ರೋಗ ಲಕ್ಷಣಗಳಿದಾವೆ ಅಂದರೆ, ಕಣ್ಣಿನ ನೋವು, ಈ ಮಾಂಸದ ಸ್ವಲ್ಪ ನೋವಾಗ್ತದೆ, ಸ್ನಾಯುಗಳ ನೋವಾಗ್ತದೆ, ಸ್ವಲ್ಪ ಕೈ ಎತ್ತಿದ್ರೂ ನೋವು, ಈ ಥರ ಎಲ್ಲ ಆಗ್ತದೆ. ಆಮೇಲೆ ಕೀಲು ನೋವು ಅಂತ ಹೇಳಿದ್ವಿ. ಕೀಲು ನೋವು ಮತ್ತು ಮೂಳೆನೂ ನೋವುತ್ತದೆ ಸ್ವಲ್ಪ. ಯಾವಾಗಲೂ ಜ್ವರ ಇರ್ತದೆ, ತಲೆನೋವು ಇರ್ತದೆ, ಹೊಟ್ಟೆ ನೋವು ಅಥವಾ ವಾಂತಿ ಇದು ಬರ್ತದೆ. ಜೊತೆಗೆ ಗುಳ್ಳೆಗಳಾಗ್ತವೆ, ರ್ಯಾಷಸ್, ಗುಳ್ಳೆಗಳು ಸಹ ಆಗ್ತವೆ, ಮೈ ತುಂಬ ಗುಳ್ಳೆಗಳು ಆಗ್ಬಿಡ್ತಾವೆ. ಇದು ಸಹ ಡೆಂಗ್ಯೂಲಿ ಬರುವಂಥ ರೋಗ ಲಕ್ಷಣಗಳಲ್ಲಿ ಒಂದು. 8ನೇ ಪ್ರಶ್ನೆ, ಡೆಂಗ್ಯೂನ ವೈರಸ್ ಪ್ರಸಾರವನ್ನು ತಡೆಗಟ್ಟಲು ಪ್ರಮುಖ ಮಾರ್ಗವೇನು? ಏನಪ್ಪ ಪ್ರಮುಖ ಮಾರ್ಗವೇನು? ಸೊಳ್ಳೆ ಪರದೆಗಳು ಮತ್ತು ಸ್ಪ್ರೇಗಳು, ಸಂಕೇತ ಸೂಸು ಮುದ್ರಗಳು ಗೊತ್ತಿಲ್ಲ, ಬಾವಿಗಳು ಮತ್ತು ನದಿಗಳು, ಕೆಟ್ಟ ಪರಿಸರ. ಸೊಳ್ಳೆ ಪರದೆಗಳು ಮತ್ತು ಸ್ಪ್ರೇಗಳು ಇವನ್ನ ಬಳಸಿ ಸಹ ನಾವು ಡೆಂಗ್ಯೂನ ಪ್ರಸಾರವನ್ನು ತಡೆಗಟ್ಟಬಹುದು. ಡೆಂಗ್ಯೂವಿನಿಂದ ಸುರಕ್ಷಿತವಾಗಿರಲು ಮುಖ್ಯವಾಗಿ ಹೆಚ್ಚುವರಿ ತೋಳಿನ ಬಟ್ಟೆಗಳನ್ನು ಧರಿಸುವುದು ಸುಲಭವಾಗಿದೆ. ಈ ವಾಕ್ಯವು ನೀವು ಸುರಕ್ಷಿತವಾಗಿ ಇರಲು ಮಾಡಬೇಕಾದ ಮುಖ್ಯವಾದ ಪ್ರಕ್ರಿಯೆ ಯಾವುದು ಎಂದು ತಿಳಿಸುತ್ತದೆ. ಅದೇನು ಹೇಳ್ತಾ ಇದೆ? ಡೆಂಗ್ಯೂನಿಂದ ಸುರಕ್ಷಿತವಾಗಿರಲು ಮುಖ್ಯವಾಗಿ ಹೆಚ್ಚುವರಿ ತೋಳಿನ ಬಟ್ಟೆಗಳನ್ನು ಧರಿಸುವುದು. ಅಂದರೆ ಉದ್ದನೆಯ ತೋಳಿನ ಬಟ್ಟೆಗಳನ್ನು ಧರಿಸುವುದರಿಂದ ನೀವು ಸುರಕ್ಷಿತವಾಗಿರಬಹುದು. ಇದಕ್ಕೆ ಆಪ್ಷನ್ ಬಿ ಆಗ್ತದೆ ಮಕ್ಕಳೇ. ಅಲ್ಲಿ ಕೊಟ್ಟಿರೋ ವಾಕ್ಯದ ಅರ್ಥ ಏನಂತ ಕೇಳಿದ್ದಾರೆ ಅಷ್ಟೇ.
ಉದ್ದನೆಯ ತೋಳಿನ ಬಟ್ಟೆಗಳನ್ನು ಹಾಕೊಳ್ಳೋದ್ರಿಂದ ನೀವು ಸುರಕ್ಷಿತವಾಗಿರ್ಬೋದು. ಅಷ್ಟೇ ಹೇಳಿರೋದು ಅವರು. ಇನ್ನೊಂದ್ಸರಿ ಓದ್ತೇನೆ. ಡೆಂಗ್ಯೂನಿಂದ ಸುರಕ್ಷಿತವಾಗಿರಲು ಮುಖ್ಯವಾಗಿ ಹೆಚ್ಚುವರಿ ತೋಳಿನ ಬಟ್ಟೆಗಳನ್ನು ಧರಿಸುವುದು ಸುಲಭವಾಗಿದೆ. ಇದು ವಾಕ್ಯ. ಈ ವಾಕ್ಯವು ನೀವು ಸುರಕ್ಷಿತವಾಗಿ ಇರಲು ಮಾಡಬೇಕಾದ ಮುಖ್ಯವಾದ ಪ್ರಕ್ರಿಯೆ ಯಾವುದು ಎಂದು ತಿಳಿಸುತ್ತದೆ. ಉದ್ದನೆಯ ತೋಳುಗಳನ್ನು ಧರಿಸುವುದರಿಂದ ಸುರಕ್ಷಿತವಾಗಿರ್ಬೋದು ಅಂತ ಹೇಳ್ತಿದ್ದಾರೆ. ಆಪ್ಷನ್ ಬಿ. ಪ್ರದೇಶನ ಸ್ವಚ್ಛ ಇಡಬೇಕಂತ ಹೇಳಿ ಹೇಳ್ತಿದ್ದಾರೆ ಆ ವಾಕ್ಯದಲ್ಲಿ. ಆ ವಾಕ್ಯದಲ್ಲಿ ಹೇಳ್ತಾ ಇಲ್ಲ, ವಾಕ್ಯ ವೃಂದದಲ್ಲಿ ಹೇಳ್ತಿರ್ಬೋದು. ಡೆಂಗ್ಯೂನ ಪ್ರಕಾರಗಳು ಸಾಮಾನ್ಯವಾಗಿ ಯಾವ ಉಷ್ಣವಲಯದ ಪ್ರದೇಶಗಳಲ್ಲಿ ಹರಡುವುದು? ಯಾವುದು? ಬೆಚ್ಚಗಿನ, ಶೀತ ವಲಯದಲ್ಲ, ಮಳೆ ವಲಯನ, ಮರಳುಗಾಡಲ್ಲ, ಬೆಚ್ಚಗಿನ. ಹೌದಾ? ಇಲ್ಲಿ ಕೊಟ್ಟಿದ್ದಾರಲ್ವ, ಬೆಚ್ಚಗಿನ ಉಷ್ಣ ವಲಯದ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿದೆ. ಅದು ಎಲ್ಲಿ ಅಂದರೆ ಇಡೀ ಭೂಮಿಯಲ್ಲಿ ಈ ಭಾಗಗಳಲ್ಲಿ ಹೆಚ್ಚಾಗಿ ಡೆಂಗ್ಯೂ ಕಂಡು ಬರ್ತದೆ ಮಕ್ಕಳೇ. ಈ ಭಾಗಗಳಲ್ಲಿ ಡೆಂಗ್ಯೂ ಕಂಡು ಬರ್ತದೆ. ಅದರಲ್ಲಿ ನಮ್ಮ ಭಾರತ ಪೂರ್ತಿ ಇದೆ ನೋಡ್ರಿ. ಹೌದಾ? ಈ ಭಾಗದಲ್ಲಿ ಅಷ್ಟೇ ಕಂಡು ಬರ್ತದೆ, ಮತ್ತು ಮೇಲೋದ್ರೂ ಇಲ್ಲ, ಮತ್ತು ಕೆಳಗೋದ್ರೂ ಇಲ್ಲ. ಆ ಜಾಗಗಳಲ್ಲಿ ಸೊಳ್ಳೆಗಳ ಈ ಡೆಂಗ್ಯೂ ವೈರಸ್ನ ಪ್ರಭಾವ ಅಷ್ಟಿಲ್ಲ. ಈ ಭಾಗದಲ್ಲಿ ಮಾತ್ರ ಹೆಚ್ಚಾಗಿ ಅದು ಹರಡುತ್ತದೆ ಡೆಂಗ್ಯೂ ವೈರಸ್. ಆಯಿತಾ? ವೆರಿ ಗುಡ್. ಗದ್ಯ ಭಾಗ 3 ಯಾರ ಬಗ್ಗೆ? ಜಲಚಕ್ರದ ಬಗ್ಗೆ ಇದೆ. ನೀರು ನಮ್ಮ ಜೀವನದ ಮೂಲ. ಅದು ಹೇಗೆ ಭೂಮಿಯ ಸುತ್ತ ಸಂಚರಿಸುತ್ತದೆ ಎಂಬುದನ್ನು ನೀರಿನ ಚಕ್ರ ತಿಳಿಸುತ್ತದೆ. ಅಥವಾ ಅದನ್ನು ನಾವು ಇನ್ನೊಂದು ಹೆಸರಿಂದ ಏನಂತ ಕರಿತೇವೆ? ಜಲಚಕ್ರ ಅಂತಲೂ ಕರಿತೇವೆ. ಈ ಚಕ್ರದ ಕತೆ ತುಂಬ ಆಸಕ್ತಿದಾಯಕ. ಮೊದಲು ಸಮುದ್ರ ಮತ್ತು ಕೆರೆಗಳ ನೀರು ಸೂರ್ಯನ ಬಿಸಿಲಿನಿಂದ ಆವಿಯಾಗುತ್ತದೆ. ಮೊದಲೇನಾಗ್ತದೆ? ಆವಿಯಾಗುತ್ತದೆ. ಮೊದಲು ಆವಿಯಾಗುತ್ತದೆ. ಈ ಆವಿ ಮೇಲಕ್ಕೆ ಹಾರುತ್ತದೆ, ಆಗಾಗ ತಣ್ಣಗಾಗುತ್ತ ಒಂದು ನಿಮಿಷ ಮಕ್ಕಳೇ, ಸಾರಿ, ಆಗಾಗ ತಣ್ಣಗಾಗುತ್ತಾ ಹೋಗಿ ಮೋಡಗಳಾಗುತ್ತದೆ. ಇದನ್ನು ಸಾಂದ್ರೀಕರಣ ಎನ್ನುತ್ತೇವೆ. ಸಾಂದ್ರೀಕರಣ ಅಂದರೆ ಏನಪ್ಪ? ಆವಿ ಮೇಲೋಗ್ಬಿಟ್ಟು ತಣ್ಣಗಾಗಿ ಅದೇನಾಗ್ತದೆ? ಮೋಡವಾಗೋದಕ್ಕೆ ಎನ್ನುತ್ತೇವೆ ಸಾಂದ್ರೀಕರಣ ಅಂತ ಕರಿತೇವೆ. ಮೋಡಗಳು ದೊಡ್ಡದಾಗಿ ಭಾರವಾದಾಗ ಅವು ನೀರನ್ನು ಕೆಳಗೆ ಕಳುಹಿಸುತ್ತವೆ. ಆವಿಯಾಗಿ ಮೋಡಗಳಾಗ್ತವೆ. ಮೋಡಗಳು ಆಗಿ ಭಾರ ಆಗ್ತದೆ. ಭಾರವಾದ ಮೇಲೆ ಎಲ್ಲಿ ಹೋಗ್ಬೇಕದು? ಮತ್ತೆ ಮಳೆ ಅಥವಾ ಬೇರೆ ರೂಪದಲ್ಲಿ ಬರಬೇಕು. ಯಾವ ರೂಪದಲ್ಲಿ ಬರುತ್ತೆ? ಮಳೆ ರೂಪದಲ್ಲಿ ಬರ್ಬೋದು, ಹಿಮ ರೂಪದಲ್ಲಿ ಬರ್ಬೋದು, ಅಥವಾ ಆಲಿಕಲ್ಲಿನ ರೂಪದಲ್ಲಿ ಬರುತ್ತದೆ. ಇದಕ್ಕೆ ನಾವು ಮಳೆ ಎಂದು ಹೆಸರಿಡುತ್ತೇವೆ. ಈ ನೀರು ನಂತರ ಮತ್ತೆ ಸಮುದ್ರ ಮತ್ತು ಕೆರೆಗಳಿಗೆ ಸೇರುತ್ತದೆ. ಹೀಗೆ ಚಕ್ರ ಮತ್ತೆ ಶುರುವಾಗ್ತದೆ. ಮೊದಲು ಆವಿ ಆಗ್ತದೆ, ಆವಿಯಾದಮೇಲೆ ಸಾಂದ್ರೀಕರಣ ಆಗ್ತದೆ, ಆವಿಯಾಗಿದ್ದೆಲ್ಲ ತಣ್ಣಗಾಗಿ ಮೋಡ ಆಗ್ತದೆ, ಮೋಡಗಳೆಲ್ಲ ಜಾಸ್ತಿಯಾಗಿ ಮಳೆ ಆಗ್ತದೆ, ಮಳೆಯಾಗಿ ಕೆರೆ ನದಿಗಳನ್ನು ಸೇರಿ ಮತ್ತೆ ಸಮುದ್ರ ಸೇರ್ತದೆ. ಇಲ್ಲಿಗೆ ಕೊನೆ ಆಗ್ತದೆ. ಮತ್ತೆ ಅದು ಆವಿ ಆಗ್ತದೆ, ಮತ್ತೆ ಮೋಡ ಆಗ್ತದೆ, ಸಾಂದ್ರೀಕರಣವಾಗ್ತದೆ, ಮತ್ತು ಇಲ್ಲಿ ಬಂದು ಭಾರವಾಗಿ ಮಳೆ ಆಗ್ತದೆ, ಮತ್ತು ಕೆರೆ ನದಿಗಳನ್ನು ಸೇರಿ ಸಮುದ್ರ ಸೇರುತ್ತೆ, ಮತ್ತೆ ಆವಿಯಾಗುತ್ತೆ. ಈ ಚಕ್ರ ಕೊನೆ ಇಲ್ಲ. ಈ ಚಕ್ರಕ್ಕೆ ಕೊನೆ ಇಲ್ಲ, ನಿರಂತರವಾಗಿ ಅದು ಸಾಗ್ತಾ ಇರುತ್ತೆ. ನೀರಿನ ಈ ಅದ್ಭುತ ಪಯಣವನ್ನು ಅರ್ಥ ಮಾಡಿಕೊಳ್ಳುವುದರಿಂದ ನಾವು ನೀರಿನ ಮಹತ್ವವನ್ನು ಚೆನ್ನಾಗಿ ತಿಳಿಯಬಹುದು, ಅದನ್ನು ಕಾಪಾಡಿಕೊಳ್ಳುವ ಮಹತ್ವವನ್ನೂ ಅರಿಯಬಹುದು. ನೀರು ನಮ್ಮ ಅಮೂಲ್ಯ ಸಂಪತ್ತು. ಅದನ್ನು ಜಾಗರೂಕತೆಯಿಂದ ಬಳಸೋಣ ಮತ್ತು ಉಳಿಸೋಣ. ನೀರು ವೇಸ್ಟ್ ಮಾಡಬಾರ್ದಪ್ಪ ನೀರನ್ನೇ ವೇಸ್ಟ್ ಮಾಡಬಾರ್ದು. ಕುಡಿಯಲಿರೋದು ನೀರು ಬಹಳ ಕಡಿಮೆ ಭೂಮಿ ಮೇಲೆ. ಮೊದಲನೇದೇನಿದೆ? ನೀರಿನ ಚಕ್ರದ ಮೊದಲ ಹಂತ ಯಾವುದು? ನೀರಿನ ಚಕ್ರದ ಮೊದಲ ಹಂತ ಯಾವುದು? ಆವಿಯಾಗುವುದು. ನೀವು ನೋಡಿದ್ರಲ್ವ ಇಲ್ಲಿ ಮೊದಲ ಹಂತ ಏನಿತ್ತು? ಇಲ್ಲಿ ಆವಿಯಾಗುವುದು. ಇಲ್ಲೂ ಸಹ ಬರೆದಿದ್ವಿ. ನೀರು ಮೊದಲು ಏನಾಗ್ತದೆ? ಮೊದಲು ಸಮುದ್ರ ಮತ್ತು ಕೆರೆಗಳ ನೀರು ಸೂರ್ಯನ ಬಿಸಿಲಿನಿಂದ ಆವಿಯಾಗುತ್ತದೆ. ಸೊ ಮೊದಲನೇ ಪ್ರಶ್ನೆಗೆ ಏನಿದೆ ಉತ್ತರ? ಆಪ್ಷನ್ ಬಿ ಸರಿಯಾದ ಉತ್ತರ. ಮುಂದೇನಿದೆ ನೋಡಿ ಮಕ್ಕಳೇ. ಇಲ್ಲಿದೆ ಅಲ್ಲ. ಸಾಂದ್ರೀಕರಣ ಎಂದರೇನು? ಸಾಂದ್ರೀಕರಣ ಅಂದರೆ ನಾವು ಆವಾಗಲೇ ತಾನೇ ಹೇಳಿದ್ವಿ, ಆವಿ ಮೇಲಕ್ಕೆ ಹಾರುತ್ತದೆ, ಆಗಾಗ ತಣ್ಣಗಾಗುತ್ತಾ ಹೋಗಿ ಮೋಡಗಳಾಗುತ್ತದೆ. ಇದನ್ನು ಸಾಂದ್ರೀಕರಣ ಎನ್ನುತ್ತೇವೆ. ಸೊ ಆವಿ ಮೇಲೋಗಿ ತಣ್ಣಗಾಗಿ ಮೋಡ ಆಗೋದಕ್ಕೆ ಏನಂತೀವಿ? ನಾವು ಸಾಂದ್ರೀಕರಣ ಅಂತೀವಿ. ಆವಿ ತಣ್ಣಗಾಗಿ ಮೋಡಗಳಾಗುವುದು ಇದಕ್ಕೆ ಸರಿಯಾದ ಉತ್ತರ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಗೊತ್ತಾಗ್ತಿದೆಯಾ? ಗುಡ್. ಮೋಡಗಳಿಂದ ನೀರು ಯಾವ ರೂಪದಲ್ಲಿ ಬರಬಹುದು? ವೆರಿ ಗುಡ್.
ಮಳೆ, ಹಿಮ ಅಥವಾ ಆಲಿಕಲ್ಲಿನ ರೂಪದಲ್ಲಿ ಬರಬಹುದು. ಕರೆಕ್ಟಾ? ಒಂದೇ ರೂಪದಲ್ಲಿ ಬರ್ತದ ನೀರು ಮೇಲಿಂದ ಕೆಳಗೆ? ಭಾಳ ರೀತಿಯಲ್ಲಿ ಬರ್ತದೆ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಸರಿನಾ? ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ನೀರಿನ ಚಕ್ರದ ಕೊನೆಯ ಹಂತ ಯಾವುದು? ನೀರಿನ ಚಕ್ರದಲ್ಲಿ ಕೊನೆಯ ಹಂತ ಏನಾಗ್ತದೆ? ಕೊನೆಯಲ್ಲಿ ಏನಾಗ್ತದೆ? ಸಮುದ್ರ ಮತ್ತು ಕೆರೆಗಳಿಗೆ ಸೇರ್ತದೆ ಕೊನೆಗೆ. ಹೌದಲ್ವಾ? ನೀರೆಲ್ಲಿ ಸೇರ್ತದೆ? ನೀರು ಸಮುದ್ರ ಮತ್ತು ಕೆರೆಗಳಿಗೆ ಸೇರುವುದು. ಇಲ್ಲಿಂದ ಶುರುವಾಯಿತು, ಮೇಲೋಯ್ತು, ಸಾಂದ್ರೀಕರಣ ಆಯಿತು, ಮತ್ತೆ ಮಳೆ ಆಯಿತು, ಮತ್ತೆ ಎಲ್ಲಿ ಬಂದು ಸೇರ್ತದೆ? ನೀರು ಕೆರೆ ಮತ್ತು ಸಮುದ್ರ ಸೇರ್ತದಲ್ವ? ಅದೇ ತಾನೇ ಕೊನೆ ಹಂತ. ಮತ್ತು ಮೊದಲನೇ ಹಂತ ಯಾವುದಾಗ್ತದೆ? ಆವಿಯಾಗುವುದು. ಸೊ ಇದು ಕೊನೆಯ ಹಂತ ಏನಾಗ್ತದೆ? ನೀರು ಸಮುದ್ರ ಮತ್ತು ಕೆರೆಗಳಿಗೆ ಸೇರುವುದು ಕೊನೆಯ ಹಂತವಾಗ್ತದೆ. ನೀರಿನ ಚಕ್ರವನ್ನು ಅರ್ಥ ಮಾಡಿಕೊಳ್ಳುವುದರಿಂದ ನಮಗೆ ಯಾವ ಪ್ರಯೋಜನ ಆಗ್ತದೆ ಮಕ್ಕಳೇ? ನೀರಿನ ಮಹತ್ವ ತಿಳಿಯುತ್ತದೆ. ಕರೆಕ್ಟಾ? ನೀರನ್ನು ಕಾಪಾಡುವ ಮಹತ್ವ ಅರಿಯುತ್ತೇವೆ. ನೀರನ್ನು ಜಾಗೃತೆಯಿಂದ ಬಳಸಲು ಕಲಿಯುತ್ತೇವೆ. ಮೇಲಿನ ಎಲ್ಲವೂ ನೀರಿನ ಚಕ್ರವನ್ನು ಅರ್ಥ ಮಾಡಿಕೊಳ್ಳೋದ್ರಿಂದ ಇವೆಲ್ಲವನ್ನು ನಾವು ಕಲಿಬೋದು. ಆಪ್ಷನ್ ಡಿ ಇದಕ್ಕೆ ಸೂಕ್ತವಾದ ಉತ್ತರ. ಆಪ್ಷನ್ ಡಿ ಇದಕ್ಕೆ ಸೂಕ್ತವಾದ ಉತ್ತರ. ಈಸಿ ಇತ್ತ ಮಕ್ಕಳೇ? ಸರಿಯಾಗಿದೆ ಎಲ್ಲರದು? ಮುಂದಿನ ಪ್ರಶ್ನೆಗೆ ಹೋಗ್ಬೋದ್ರಾ? ಚಲೋ. ರೋಬೋಟ್. ರೋಬೋಟ್ ರೋಬೋಟ್ ಎಂದರೇನು ಗೊತ್ತಾ? ಅದು ಒಂದು ವಿಶೇಷ ಯಂತ್ರ. ನಮಗೆ ಸಹಾಯ ಮಾಡಲು ಇದನ್ನು ಮಾಡಲಾಗಿದೆ. ಕೆಲವು ರೋಬೋಟ್ಗಳು ಮನೆಗುಡಿಸುವಂತಹ ಸುಲಭ ಕೆಲಸಗಳನ್ನು ಮಾಡುತ್ತವೆ. ಇನ್ನು ಕೆಲವು ರೋಬೋಟ್ಗಳು ಬಾಹ್ಯಾಕಾಶವನ್ನು ನೋಡುವಂತಹ ಕಠಿಣ ಕೆಲಸಗಳನ್ನು ಮಾಡುತ್ತವೆ. ಬಾಹ್ಯಾಕಾಶವನ್ನು ನೋಡುವಂತಹ ಕಠಿಣ ಕೆಲಸ ಅಂದರೆ ಬಾಹ್ಯಾಕಾಶದಲ್ಲಿ ಕೆಲಸ ಮಾಡೋದು, ಅಂತರಿಕ್ಷದಲ್ಲಿ ಹೋಗಿ ಕೆಲಸ ಮಾಡೋದು, ಆ ಥರ ಕೆಲಸಗಳನ್ನು ಅವು ಮಾಡ್ತವೆ. ದೊಡ್ಡ ಕಾರ್ಖಾನೆಗಳಲ್ಲಿ ಕಾರುಗಳನ್ನು ಮತ್ತು ಇತರ ವಸ್ತುಗಳನ್ನು ಇತರೆ ವಸ್ತುಗಳನ್ನು ಮಾಡಲು ರೋಬೋಟ್ಗಳನ್ನು ಬಳಸುತ್ತಾರೆ. ಈ ರೋಬೋಟ್ಗಳನ್ನು ಕಂಪ್ಯೂಟರ್ಗಳು ನಡೆಸಬಹುದು ಅಥವಾ ಜನರು ದೂರದಿಂದಲೇ ಅವುಗಳನ್ನು ನಿಯಂತ್ರಿಸಬಹುದು. ದೂರದಲ್ಲೇ ಕೂತ್ಕೊಂಡು ರಿಮೋಟ್ ಇಟ್ಕೊಂಡು ಕಂಟ್ರೋಲ್ ಮಾಡ್ಬೋದು ರೋಬೋಟ್ನ. ರೋಬೋಟ್ಗಳು ತುಂಬ ಒಳ್ಳೆಯದು. ಯಾಕೆ ಗೊತ್ತಾ? ಅವು ಜನರಿಗೆ ಅಪಾಯಕಾರಿ ಜಾಗಗಳಲ್ಲಿ ಕೆಲಸ ಮಾಡಬಹುದು. ಹೊಸ ಹೊಸ ವಿಜ್ಞಾನದ ಮೂಲಕ ರೋಬೋಟ್ಗಳು ಇನ್ನೂ ಜಾಣ ಮತ್ತು ಶಕ್ತಿಶಾಲಿ ಆಗುತ್ತಿವೆ. ಹೋಗ್ತಾ ಹೋಗ್ತಾ ಕಾಲ ಎಂಥ ಕಾಲ ಬರುತ್ತಂದರೆ ಮಕ್ಕಳೇ, ನಿಮ್ಮ ಮನೆಗಳಲ್ಲೂ ಸಹ ರೋಬೋಟ್ಗಳು ಇರ್ತವೆ. ಕಸ ಗುಡಿಸೋಕ್ಕೊಂದು ರೋಬೋಟು, ಅಡುಗೆ ಮಾಡೋಕ್ಕೊಂದು ರೋಬೋಟು, ನಿಮ್ಮ ಬಟ್ಟೆ ಒಗಿಲಿಕ್ಕೆ ಒಂದು ರೋಬೋಟು, ಕ್ಯಾಮ್ರಾ ಇರ್ತಾವೆ ಅದಕ್ಕೆ. ಕಸನ ಹೊಡಿತದೆ. ಕಸ ಹೊಡೆಯೋ ರೋಬೋಟ್ಗಳು ಬಂದಿದ್ದಾವೆ. ಎಲ್ಲ ಕೆಲಸ ಮಾಡೋ ರೋಬೋಟ್ಗಳು ನಿಧಾನವಾಗಿ ಬರ್ತಾ ಇದ್ದಾವೆ. ಆ ಥರ ರೋಬೋಟ್ಗಳು ಬರ್ತಾಯಿದ್ದಾವೆ ಸದ್ಯದಲ್ಲೇ. ಎಷ್ಟಿದೆ ಅಂತ ಗೊತ್ತಿಲ್ಲಪ್ಪ, ಈಗ ಸದ್ಯಕ್ಕೆ ಎಷ್ಟಿದೆ ಅಂತ ಗೊತ್ತಿಲ್ಲ, ಬಟ್ ಸದ್ಯದಲ್ಲೇ ಬರ್ತದೆ. ಮೊದಲನೇ ಪ್ರಶ್ನೆ ಏನಿತ್ತು? ರೋಬೋಟ್ ಎಂದರೇನು? ಒಂದು ಆಪ್ಷನ್ ಬಿ, ಅದು ಒಂದು ವಿಶೇಷ ಯಂತ್ರ ಅಂತ ಇಲ್ಲಿ ನಮಗೆ ಗದ್ಯ ಭಾಗದಲ್ಲೇ ಕೊಟ್ಟಿದ್ದಾರೆ. ಆಯ್ತಾ? ಎರಡನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ರೋಬೋಟ್ನ ಸರಳ ಕೆಲಸ? ಭಾಳ ಸರಳ ಕೆಲಸ ಯಾವುದು? ಕೆಲವು ರೋಬೋಟ್ಗಳು ಮನೆ ಗುಡಿಸುವಂತಹ ಸುಲಭ ಕೆಲಸಗಳನ್ನು ಮಾಡುತ್ತವೆ. ಇದು ಸರಳ ಕೆಲಸ. ಏನಿದೆ? ಮನೆ ಗುಡಿಸುವುದು. ಆಪ್ಷನ್ ಸಿ. ಬಾಹ್ಯಾಕಾಶವನ್ನು, ಕೆಲವು ರೋಬೋಟ್ಗಳು ಬಾಹ್ಯಾಕಾಶವನ್ನು ನೋಡುವಂತಹ ಕಠಿಣ ಕೆಲಸ. ಅದು ಸುಲಭ ಕೆಲಸವೇ? ಕಠಿಣ ಅಂದ್ರೇನು? ಕಷ್ಟ. ನಾವು ಕೇಳಿರೋದು ಸುಲಭ ಕೆಲಸ. ಸುಲಭ ಕೆಲಸ ಇರೋದೇ ಅದು ಮನೆ ಕೆಲಸ ಗುಡಿಸೋದು. ಭಾಳ ಸುಲಭದ ಕೆಲಸ ಅದು. ಕಾರ್ಖಾನೆಗಳಲ್ಲಿ ರೋಬೋಟ್ಗಳನ್ನು ಏಕೆ ಬಳಸುತ್ತಾರೆ? ಕಾರ್ಖಾನೆಗಳಲ್ಲಿ ರೋಬೋಟ್ಗಳನ್ನು ಯಾಕೆ ಬಳಸ್ತಾರೆ? ಮಾಡಲು. ವೆರಿ ಗುಡ್. ಆಪ್ಷನ್ ಡಿ. ಈ ಥರ ಬಳಸ್ತಾ ಇದ್ದಾರೆ ಮಕ್ಕಳೇ, ಈಗ ಪ್ರಚಲಿತದಲ್ಲಿದ್ದಾವೆ. ಈ ಥರ ರೋಬೋಟ್ಗಳು ಕಾರ್ಖಾನೆಯಲ್ಲಿ ಕಾರ್ಗಳನ್ನು ಮತ್ತು ಬೇರೆ ಬೇರೆ ವಸ್ತುಗಳನ್ನು ತಯಾರಿಸಲು ರೋಬೋಟ್ಗಳ ಬಳಕೆ ಭಾಳ ಆಗ್ತಾಯಿದೆ ಇವಾಗಿನ ಕಾಲದಲ್ಲಿ. ರೋಬೋಟ್ಗಳನ್ನು ಹೇಗೆ ನಿಯಂತ್ರಿಸಬಹುದು? ಕಂಪ್ಯೂಟರ್ಗಳಿಂದ ನಡೆಸಬಹುದು ಅಥವಾ ಜನರು ದೂರದಿಂದಲೇ ಅದನ್ನು ನಿಯಂತ್ರಿಸಬಹುದು. ಕರೆಕ್ಟಾ? ಆಪ್ಷನ್
ಎ ಇದಕ್ಕೆ ಸರಿಯಾದ ಉತ್ತರ. ಗದ್ಯ ಭಾಗದಲ್ಲೇ ಇದೆ ಉತ್ತರ, ಜಾಸ್ತಿ ಏನು ಕಷ್ಟ ಇಲ್ಲ. ರೋಬೋಟ್ಗಳು ಏಕೆ ಉಪಯುಕ್ತವಾಗಿವೆ? ಮನುಷ್ಯರು ಯಾವ ಜಾಗದಲ್ಲಿ ಹೋಗಿ ಕೆಲಸ ಮಾಡಲಿಕ್ಕಾಗೋದಿಲ್ಲ ಅಂಥ ಜಾಗದಲ್ಲೆಲ್ಲ ರೋಬೋಟ್ಗಳು ಹೋಗಿ ಕೆಲಸ ಮಾಡಬಲ್ಲವು. ಆ ಕಾರಣಕ್ಕೆ ರೋಬೋಟ್ಗಳು ಭಾಳ ಉಪಯುಕ್ತವಾಗಿರುವೆ. ಆಯ್ತಾ? ಇಲ್ಲಿಗೆ ನಿಮ್ಮ ಕಿರುಪರೀಕ್ಷೆ 4ರ ವಿವರಣೆ ಮುಕ್ತಾಯಗೊಳ್ತಾ ಇದೆ. ಮುಂದಿನ ಒಂದು ತರಗತಿಯಲ್ಲಿ ಕಿರುಪರೀಕ್ಷೆ 5ರ ವಿವರಣೆಯೊಂದಿಗೆ ನಿಮ್ಮನ್ನು ಕಾಣಬಯಸ್ತೀನಿ. ಸೊ ನೆನಪಿಡಿ, ಇದು ಈಸಿ ಪೀಸಿ ಕ್ಲಾಸಸ್, ನಿಮ್ಮ ತರಬೇತಿ ಕೇಂದ್ರ.